ಫಸ್ಟ್ ಇಂದ. ಹಲೋ ಎವ್ರಿವನ್, ಚಾಪ್ಟರ್ ನಂಬರ್ 9 ಪೆರಿಮೀಟರ್ ಅಂಡ್ ಏರಿಯಾ. ಈಗ ಪೆರಿಮೀಟರ್ ಅಂದ್ರೆ ಏನು, ಏರಿಯಾ ಅಂದ್ರೆ ಏನು ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸ್ಕ್ವೇರ್ ಡ್ರಾ ಮಾಡಿದ್ದೀವಿ. ಸ್ಕ್ವೇರ್ ಅಂದ್ರೆ ಏನು, ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ನಮಗೆ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ 5 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಆಲ್ ಸೈಡ್ಸ್, ಎಲ್ಲ ಸೈಡ್ಸ್ 5 ಸೆಂಟಿಮೀಟರ್ ಇರ್ತವೆ. ಓಕೆ, ಈಗ ಪೆರಿಮೀಟರ್ ಅಂದ್ರೆ ಏನಪ್ಪಾ? ಪೆರಿಮೀಟರ್ ಅಂದ್ರೆ ಸುತ್ತಳತೆ. ಸುತ್ತಳತೆ ಅಂದ್ರೆ ಎಲ್ಲ ಸೈಡ್ಸ್ ಆಡ್ ಮಾಡೋದು. ಎಲ್ಲ ಸೈಡ್ಸ್ ಆಡ್ ಮಾಡಿದ್ರೆ ಅದು ಪೆರಿಮೀಟರ್. ಓಕೆನಾ? ಈಗ ನೋಡಿ, 5 ಪ್ಲಸ್ 5 ಪ್ಲಸ್ 5 ಪ್ಲಸ್ 5 ಮಾಡಿದ್ರೆ ನಮಗೆ 4 ಸೈಡ್ಸ್ ಆಡ್ ಮಾಡಿದ್ರೆ ನಮಗೆ ಪೆರಿಮೀಟರ್ ಬರುತ್ತೆ. ನೋಡ್ರಿ, ಎಷ್ಟು 5 ಪ್ಲಸ್ 5 ಪ್ಲಸ್ 20 ಬಂತು. ಅದನ್ನ ನಾವು ಇಷ್ಟು ಸಾರಿ ಆಡ್ ಮಾಡೋ ಬದಲು ಒಂದು ಫಾರ್ಮುಲಾ ಇದೆ. ಏನು? 4 ಸೈಡ್ಸ್ ಇರೋದ್ರಿಂದ 4 ಇಂಟು ಸೈಡ್. 4 ಇಂಟು ಸೈಡ್, ಆ ಸೈಡ್ ಎಷ್ಟು ಕೊಟ್ಟಿದ್ರೆ ಅಷ್ಟು ಇಂಟು 4 ಮಾಡಬೇಕು. ಈಗ ಇದೇ ನೋಡ್ರಿ, ಇದಕ್ಕೆ ಏನ್ ಮಾಡ್ಬೋದು ನಾವು? 4 ಇಂಟು ಎಷ್ಟಿದೆ ಸೈಡ್? 5 ಇದೆ ನೋಡ್ರಿ. 4 5 ಹಾಗೆ 20ನೇ ಬಂತು ಅಲ್ವಾ? 20 ಸೆಂಟಿಮೀಟರ್. ಈ ರೀತಿ ನಾವು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಈಗ ಏರಿಯಾ ಏನು ಅಂತ ನೋಡೋಣ. ಏರಿಯಾ ಅಂದ್ರೆ ಏನು? ಏರಿಯಾ ಅಂದ್ರೆ ಈಗ ಒಳಗಡೆ ಭಾಗ ಇದು ನೋಡ್ರಿ, ಇನ್ನರ್ ಪೋರ್ಷನ್. ಇದೆಲ್ಲ ಶೇಡ್ ಮಾಡಿದೀನಿ ನೋಡಿ, ಇದೆಲ್ಲ ಇನ್ನರ್ ಪೋರ್ಷನ್ಗೆ ಏರಿಯಾ ಅಂತೀವಿ. ಇನ್ನರ್ ಪೋರ್ಷನ್ದು ಏರಿಯಾ ಫೈಂಡ್ ಔಟ್ ಮಾಡೋದು ಹೆಂಗೆ? ಈಗ ಸ್ಕ್ವೇರ್ದು ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡೋದಂದ್ರೆ ಅದಕ್ಕೆ ಫಾರ್ಮುಲಾ ಇದೆ, ಸೈಡ್ ಇಂಟು ಸೈಡ್. ಸೈಡ್ ಇಂಟು ಸೈಡ್ ಮಾಡಿದ್ರೆ ನಮಗೆ ಏರಿಯಾ ಬರುತ್ತೆ. ಅದ್ರ ಬದಲು ನಾವು ಸೈಡ್ ಇಂಟು ಸೈಡ್ ಅಂತ ಹೇಳೋ ಬದಲು ಸೈಡ್ ಸ್ಕ್ವೇರ್ ಅಂತ ಕೂಡ ಹೇಳ್ಬೋದು. ಓಕೆ, ಈಗ ಏರಿಯಾ ಆಫ್ ದಿ ಸ್ಕ್ವೇರ್ ಅಂತಂದ್ರೆ ನಾವು ಹೆಂಗ್ ಮಾಡ್ಬೋದು? ಸೈಡ್ ಏನಿದೆ? 5 ಇದೆ. 5 ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರೆ ಏನ್ ಮಾಡ್ಬೇಕು? 5 ಇಂಟು 5 ಇಸ್ ಈಕ್ವಲ್ಸ್ ಟು 25 ಬಂತು. 25 ಸೆಂಟಿಮೀಟರ್ ಅಂತ ಹೇಳ್ತೀವಲ್ಲ, ಬರೀ ಸೆಂಟಿಮೀಟರ್ ಇಡಬಾರ್ದು. ಇದು ಏರಿಯಾ ಮಾತ್ರ ಯಾವಾಗ್ಲೂ ಸ್ಕ್ವೇರ್ ಅಲ್ಲಿ ಇಡಬೇಕು. 25 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಡಬೇಕು. ಯೂನಿಟ್ಸ್ ಏನೇ ಇರಲಿ, ಯೂನಿಟ್ ಸ್ಕ್ವೇರ್ ಅಂತ ಇಡಬೇಕು. ಓಕೆನಾ? ಈಗ ನೆಕ್ಸ್ಟ್ ಒಂದು ಮಾಡೋಣ. ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ರೆಕ್ಟ್ಯಾಂಗಲ್ ಅಂದ್ರೆ ಏನು? ರೆಕ್ಟ್ಯಾಂಗಲ್ ಅಂದ್ರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ. ಇದು ಲೆಂತ್, ಈ ಲೆಂತ್ ಇಲ್ಲಿ ಎಷ್ಟಿರುತ್ತೋ ಇಲ್ಲಿನೂ ಸೇಮ್ ಅಷ್ಟೇ ಇರುತ್ತೆ. ಓಕೆನಾ? ಈಗ ಸಪೋಸ್ ಹೆಸರಿಡೋಣ ABCD ಅಂತ. ಈಗ ನೋಡ್ರಿ, AB ಎಷ್ಟಿರುತ್ತೋ ಸೇಮ್ CD ಅಷ್ಟೇ ಇರುತ್ತೆ ಲೆಂತ್. ಹಂಗೆ AD ಎಷ್ಟಿರುತ್ತೋ ಸೇಮ್ BC ಕೂಡ ಅಷ್ಟೇ ಇರುತ್ತೆ. ಇದನ್ನ ಬ್ರೆಡ್ತ್ ಅಂತ ಅಂತೀವಿ. ಏನಂತೀವಿ? ಬ್ರೆಡ್ತ್. ಇದನ್ನು ಬ್ರೆಡ್ತ್. ಅದಕ್ಕೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ರೆಕ್ಟ್ಯಾಂಗಲ್. ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ನಾವು ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ 2 ಇಂಟು L ಪ್ಲಸ್ ಬಿ. L ಅಂದ್ರೆ ಏನು? ಲೆಂತ್. ಲೆಂತ್ ಪ್ಲಸ್ ಬ್ರೆಡ್ತ್. ಲೆಂತ್ ಪ್ಲಸ್ ಬ್ರೆಡ್ತ್ ಮಾಡಿದ್ರೆ ನಮಗೆ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಬರುತ್ತೆ. ಓಕೆ, ಈಗ ಏರಿಯಾ ಹೆಂಗಪ್ಪ ಫೈಂಡ್ ಔಟ್ ಮಾಡೋದು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ಅದಕ್ಕೆ ಯಾವ ಫಾರ್ಮುಲಾ ಇದೆ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಈಗ ಸಪೋಸ್ ಈಗ ಲೆಂತ್ 5 ಇದೆ ಅಂತ ಇಟ್ಕೊಳ್ಳಿ, ಬ್ರೆಡ್ತ್ 3 ಇದೆ ಅಂತ ಇಟ್ಕೊಳ್ಳಿ. ಸೊ ನಾವೇನ್ ಮಾಡ್ಬೋದು? ಲೆಂತ್ ಎಷ್ಟಿದೆ? 5 ಇಂಟು 3 ಎಷ್ಟು ಬಂತು? 15 ಸೆಂಟಿಮೀಟರ್ ಇದ್ರೆ ನಾವೇನ್ ಮಾಡಬೇಕು? ಏರಿಯಾ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ಈಗ ನೆಕ್ಸ್ಟ್ ಗ್ರಾಮ್ ಅಂತಾರೆ ಇದನ್ನ. ಪ್ಯಾರಲೋಗ್ರಾಮ್ ಅಂದ್ರೆ ಏನು? ಪ್ಯಾರಲೋಗ್ರಾಮ್ ಅಂದ್ರೆ ಇಲ್ಲಿನೂ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ. ಅಂದ್ರೆ ಇಲ್ಲಿ ಸ್ಲ್ಯಾಂಟ್ ಆಗಿ ಹೋಗ್ತೀವಿ, ಸ್ಲ್ಯಾಂಟ್ ಆಗಿರುತ್ತೆ ಒಂದು, ಇನ್ನೊಂದು ಇವು ಪ್ಯಾರಲಲ್ ಆಗಿ ಇರ್ತವೆ. ಅಪೋಸಿಟ್ ಸೈಡ್ಸ್ ಆಲ್ವೇಸ್ ಬಿ ಪ್ಯಾರಲಲ್ ಆಗಿ ಇರ್ತವೆ. ಇದಾವೆ ನೋಡ್ರಿ, ಇದು ಇದು. ಓಕೆ, ಅಪೋಸಿಟ್ ಸೈಡ್ಸ್ ಯಾವಾಗಲೂ ಪ್ಯಾರಲಲ್ ಆಗಿರ್ತವೆ.
ಸೊ ಇದಕ್ಕೆ ಪೆರಿಮೀಟರ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಆಲ್ ಸೈಡ್ಸ್ ಆ್ಯಡ್ ಮಾಡಬೇಕು ಅಷ್ಟೇ. AB ಪ್ಲಸ್ BC ಪ್ಲಸ್ CD ಪ್ಲಸ್ AD ಈ ರೀತಿ ಮಾಡಿದ್ರೆ ನಮಗೆ ಪೆರಿಮೀಟರ್ ಬಂದ್ಬಿಡುತ್ತೆ. ಎಲ್ಲ ಸೈಡ್ಸ್ ಆ್ಯಡ್ ಮಾಡೋದು ಅಷ್ಟೇ. ಓಕೆನಾ? ಈಗ ಏರಿಯಾಗೆ ಏನು ಫಾರ್ಮುಲಾ ಇದೆ? ಏರಿಯಾ ಆಫ್ ಪ್ಯಾರಲಲ್. ಫಾರ್ಮುಲಾ ಏನಿದೆ ಅಂದ್ರೆ ಬೇಸ್ ಇಂಟು ಹೈಟ್ ಫಾರ್ಮುಲಾ. ಇಲ್ಲಿ ಹೈಟ್ ಯಾವ್ದು ತಗೋಬೇಕು? AD ಅಂತ ಅನ್ಕೋಬಹುದು ನೀವು. ಇದು AD ಬರುತ್ತೆ ಅಂತ, ಆದ್ರೆ AD ಬರಲ್ಲ. ಏನ್ ಬರುತ್ತೆ? ಇಲ್ಲಿ ನೋಡ್ರಿ, ಅಪೋಸಿಟ್ ಇದು ವರ್ಟೆಕ್ಸ್ ಇದೆ. ವರ್ಟೆಕ್ಸ್ ಇಂದ ನಾವು ಇಲ್ಲಿ ಸ್ಟ್ರೇಟ್ ಲೈನ್ ಹೇಳ್ಕೋಬೇಕು ಈ ರೀತಿ ಹೇಳ್ಕೊಂಡು ಇದು ನಮ್ಗೆ ಹೈಟ್ ಆಗತ್ತೆ. ಬೇಸ್ ಇಲ್ಲಿ ಯಾವ್ದಾಯ್ತು? AB ಆಯ್ತು. ಬೇಸ್ AB ಆಗತ್ತೆ. ಓಕೆ, ಇದು ಹೈಟ್ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಟು ದಟ್ ಬೇಸ್, ಅದು ಹೈಟ್ ಆಗುತ್ತೆ. ಸೊ ಬೇಸ್ ಇಂಟು ಹೈಟ್ ಮಾಡಿದ್ರೆ ನಮ್ಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬರುತ್ತೆ. ಇಲ್ಲಿ ಸಪೋಸ್ ನಾವೇನಾದ್ರೂ ನೇಮ್ ಮಾಡ್ಕೋಬಹುದು, ಇ ಅಂತ ಇಟ್ಕೊಳ್ಳಿ ಅನ್ಕೊಳ್ಳಿ. ಈಗ AB ಇಂಟು ED ಮಾಡಿದ್ರೆ ನಮ್ಗೆ ಏರಿಯಾ ಬರುತ್ತೆ. ಸೇಮ್ ಇಲ್ಲಿನೂ ಸಪೋಸ್ ಈಗ ನೋಡಿ, ಬೇಸ್ 5 ಇದೆ ಅಂತ ಇಟ್ಕೊಳ್ಳಿ, ಹೈಟ್ 4 ಇದೆ ಅಂತ ಇಟ್ಕೊಳ್ಳಿ. 5 ಇಂಟು 4 20 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು, ಯಾಕಂದ್ರೆ ಏರಿಯಾ ಅಲ್ವಾ ಅದಕ್ಕೆ. ಈಗ ನೋಡೋಣ ನೆಕ್ಸ್ಟ್. ಪೆರಿಮೀಟರ್ ಆಫ್ ದ ಟ್ರಯಾಂಗಲ್. ಸಪೋಸ್ ಇಲ್ಲಿನೂ ಅದೇ ರೀತಿ ನೇಮ್ ಮಾಡೋಣ, ABC ಅಂತ. ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಅಂದ್ರೆ ಏನ್ ಮಾಡ್ಬೇಕು? ಆಲ್ ಸೈಡ್ಸ್ ಆ್ಯಡ್ ಮಾಡ್ಬೇಕು ಅಷ್ಟೇ. ಇಲ್ಲಿನೂ ಅಷ್ಟೇ, ಫಾರ್ಮುಲಾ ಅಂತ ಏನು ಇಲ್ಲ. AB ಪ್ಲಸ್ BC ಪ್ಲಸ್ AC ಮಾಡಿದ್ರೆ ನಮಗೆ ಪೆರಿಮೀಟರ್ ಬರುತ್ತೆ. ಆದ್ರೆ ಏರಿಯಾ ಫೈಂಡ್ ಔಟ್ ಮಾಡಕ್ಕೆ ನಮಗೆ ಒಂದು ಫಾರ್ಮುಲಾ ಇದೆ. ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಏನು ನೋಡೋಣ ಈಗ. ಹಾಫ್ ಇಂಟು ಬೇಸ್ ಇಂಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಯಾಕಪ್ಪ ಇದು ಹಾಫ್ ಬೇಸ್ ಇಂಟು ಹೈಟ್ ಇದೆ ಅಂತಂದ್ರೆ ನೋಡಿ, ಇದೂನು ಪ್ಯಾರಲೋಗ್ರಾಮ್ ಇದ್ದಂಗೆನೆ. ನೋಡಿ, ಪ್ಯಾರಲೋಗ್ರಾಮ್ ನಲ್ಲಿ 2 ಟ್ರಯಾಂಗಲ್ ಆಗಿದಾವಲ್ಲ ನೋಡಿ. ಇಲ್ಲಿ ಒಂದು ಟ್ರಯಾಂಗಲ್ ಆಯ್ತು, ಇಲ್ಲಿ ಒಂದು ಟ್ರಯಾಂಗಲ್ ಆಯ್ತು. ಸೊ ಒಂದ್ ಪ್ಯಾರಲೋಗ್ರಾಮ್ದು ಏರಿಯಾ ಫೈಂಡ್ ಔಟ್ ಮಾಡಕ್ ನಾವೇನ್ ಬರಿತಾ ಇದ್ವಿ? ಬೇಸ್ ಇಂಟು ಹೈಟ್ ಬರಿತಾ ಇದ್ವಿ, ಹೌದಾ? ಇಲ್ಲಿ ಪ್ಯಾರಲೋಗ್ರಾಮ್ 2 ಟ್ರಯಾಂಗಲ್ ಆಗಿದೆ. ಸೊ ಬೇಸ್ ಇಂಟು ಹೈಟ್, ಅದಕ್ಕೆ ಹಾಫ್ ಇಂಟು ಮಾಡಬೇಕು. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಿದ್ರೆ ಟ್ರಯಾಂಗಲ್ದು ಏರಿಯಾ ಬರುತ್ತೆ. ಓಕೆ, ಇದು ಟ್ರಯಾಂಗಲ್ದು ಆಯ್ತು. ಈಗ ಆದ್ರೆ ಇಲ್ಲಿ ನೋಡಿ, ಹೈಟ್ ಯಾವ್ದು ತಗೋಬೇಕು? ಇಲ್ಲಿನೂ ಅಷ್ಟೇ, ಇಲ್ಲಿ ವರ್ಟೆಕ್ಸ್ ಲಿಂದ ಸ್ಟ್ರೇಟ್ ಲೈನ್ ತಗೋಬೇಕು. ಪರ್ಪೆಂಡಿಕ್ಯುಲರ್ ಆಗಿರಂಗೆ ಇದು ಹೈಟ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒಂದು. ಈಗ ಸರ್ಕಲ್. ಸರ್ಕಲ್ ಅಂದ್ರೆ ಏನು ನೋಡೋಣ, ಅದರದ್ದೇನು ಪ್ರಾಪರ್ಟೀಸ್. ಇದು ನೋಡಿ ಸರ್ಕಲ್. ಓಕೆ, ಈಗ ಇಲ್ಲಿ ಮಧ್ಯೆ ಒಂದು ಪಾಯಿಂಟ್ ಇಡ್ತೀವಿ, ಇದು ಸೆಂಟರ್ ಆಫ್ ದ ಸರ್ಕಲ್ ಅಂತ ಹೇಳ್ತೀವಿ. ಓಕೆ, ಇದು ಸೆಂಟರ್ ಆಫ್ ದ ಸರ್ಕಲ್ ಆದ್ರೆ ಇದು ಏನು? ಇದು ಸರ್ಕಂಫರೆನ್ಸ್ ಅಂತ ಅಂತೀವಿ. ಇದನ್ನ ಸೆಂಟರ್ ಅಂದ್ರೆ ಇದನ್ನ ಸರ್ಕಂಫರೆನ್ಸ್ ಅಂತೀವಿ. ಓಕೆ, ಈಗ ಈ ಸೆಂಟರ್ ಇಂದ ಸರ್ಕಂಫರೆನ್ಸ್ ವರೆಗೆ ಡ್ರಾ ಮಾಡ್ತೀವಪ್ಪ ನಾವು. ಓಕೆ,
ಎಲ್ಲನ ಡ್ರಾ ಮಾಡಿ. ಸೆಂಟರ್ ಇಂದ ಸರ್ಕಂಫರೆನ್ಸ್ ಟಚ್ ಆದ್ರೆ ಇದನ್ನೇನಂತಾರೆ? ರೇಡಿಯಸ್ ಅಂತಾರೆ. ಏನಂತಾರೆ? ಸೆಂಟರ್ ಇಂದ ಟಚ್ ಆದ್ರೆ, ಸೆಂಟರ್ ಇಂದ ಸರ್ಕಂಫರೆನ್ಸ್ ಟಚ್ ಮಾಡಿದ್ರೆ ಈ ಲೈನ್ ಏನಂತೀವಿ ನಾವು? ರೇಡಿಯಸ್ ಅಂತ. ಓಕೆ, ಇದು ರೇಡಿಯಸ್ ಆಯ್ತು, ಇದು ಸೆಂಟರ್ ಆಯ್ತು, ಇದು ಸರ್ಕಂಫರೆನ್ಸ್ ಆಯ್ತು. ಓಕೆನಾ? ಈ ನೀವು ಎಷ್ಟಾದ್ರೂ ರೇಡಿಯಸ್ ಹಾಕೋಬಹುದು ಸರ್ಕಲ್ ಅಲ್ಲಿ. ಓಕೆನಾ? ಈಗ ಈಗ ನೋಡಿ, ಇದೇ ಲೈನ್ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಇದೇನಾಯ್ತು ನೋಡಿ, ಇಲ್ಲಿಂದ ಇಲ್ಲಿಗೆ ಸೆಂಟರ್ ಟಚ್ ಆಯ್ತು, ಮತ್ತೆ ಸೆಂಟರ್ ಥ್ರೂನೇ ಮತ್ತೆ ಈ ಸರ್ಕಂಫರೆನ್ಸ್ ಟಚ್ ಆಯ್ತು ಇಲ್ಲಿ. ಸೊ ಇದನ್ನೇನಂತಾರೆ? ಡಯಾಮೀಟರ್ ಅಂತಾರೆ. ಏನಂತಾರೆ? ಡಯಾಮೀಟರ್ ಆಫ್ ಸರ್ಕಲ್. ಓಕೆ, ಈಗ ಪೆರಿಮೀಟರ್ ಆಫ್ ಸರ್ಕಲ್. ಪೆರಿಮೀಟರ್ ಆಫ್ ಸರ್ಕಲ್ ಅದಕ್ಕೇನು ಫಾರ್ಮುಲಾ ಇದೆ ನೋಡೋಣ. ಪೆರಿಮೀಟರ್ ಆಫ್ ಸರ್ಕಲ್ಗೆ 2πr ಅಂತಾರೆ. 2πr ಅಂದ್ರೆ ಏನು ನೋಡಿ. ಪೈ ಅಂದ್ರೆ 22/7 ಅಂತ ಅದ್ರ ವ್ಯಾಲ್ಯೂ. ಪೈ ವ್ಯಾಲ್ಯೂ 22/7 ಆರ್ 3.14 ಅಂತ ಹೇಳ್ಬೋದು. ಓಕೆ, ಪೈ ಅಂದ್ರೆ. ಈಗ ಪೆರಿಮೀಟರ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ 2 ಇಂಟು 22/7 ಹಾಕೋಬೇಕು, ಇಂಟು ರೇಡಿಯಸ್. ರೇಡಿಯಸ್ ಎಷ್ಟು ಕೊಟ್ಟಿರ್ತಾರೋ ಹಾಕೋಬೇಕು. ಅವಾಗ ನಮ್ಗೆ ಏನ್ ಬರುತ್ತೆ? ಪೆರಿಮೀಟರ್ ಬರುತ್ತೆ. ಪೆರಿಮೀಟರ್ ಆಫ್ ಸರ್ಕಲ್ ಬರುತ್ತೆ. ಓಕೆ, ಈಗ ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ಗೆ ಏನ್ ಮಾಡ್ಬೇಕಪ್ಪ? ಫಾರ್ಮುಲಾ ಏನಿದೆ? ಏರಿಯಾ ಆಫ್ ಸರ್ಕಲ್ಗೆ ಫಾರ್ಮುಲಾ ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್. ಅಗೇನ್ ಪೈ ಅಂದ್ರೆ ಏನು? 22/7. ಆರ್ ಸ್ಕ್ವೇರ್ ಅಂದ್ರೆ ಏನು? ರೇಡಿಯಸ್ ಇಂಟು ರೇಡಿಯಸ್, ಆರ್ ಇಂಟು ಆರ್. ರೇಡಿಯಸ್ ಇಂಟು ರೇಡಿಯಸ್ ಮಾಡಿದ್ರೆ ನಮಗೆ ಏರಿಯಾ ಆಫ್ ಸರ್ಕಲ್ ಸಿಗತ್ತೆ. ಓಕೆ, ಇದು ಸರ್ಕಲ್ ಆಯ್ತು. ಈಗ ಸೆಮಿ ಸರ್ಕಲ್, ಹಾಫ್ ಸರ್ಕಲ್. ಓಕೆನಾ? ಈಗ ಸೆಮಿ ಸರ್ಕಲ್ದು ಪೆರಿಮೀಟರ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ಅದಕ್ಕೇನು ಇದೆ ಫಾರ್ಮುಲಾ ನೋಡೋಣ. ಸರ್ಕಲ್ದು ಪೆರಿಮೀಟರ್ ಯಾವ ರೀತಿ ಫೈಂಡ್ ಮಾಡಿದ್ವಿ? 2πr ಮಾಡಿದ್ವಿ ಅಲ್ವಾ? ಸೇಮ್ ಅದೇ ರೀತಿ ಇಲ್ಲಿ 2πr/2. ಯಾಕಂದ್ರೆ ಹಾಫ್ ಇದೆ ಅಲ್ವಾ, ಸರ್ಕಲ್ ಹಾಫ್ ಇದೆ, ಸೊ by2 ಮಾಡಬೇಕು. by2 ಮಾಡಿದ್ರೆ ನಮಗೆ 2 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತು? πr ಉಳಿತು. ಸೊ ಸೆಮಿ ಸರ್ಕಲ್ ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್ ಏನ್ ಮಾಡ್ಬೇಕು ನಾವು? πr ಇಸ್ ದ ಫಾರ್ಮುಲಾ. ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್. ಓಕೆ, ಈಗ ಡಯಾಮೀಟರ್ ಅಂತೀವಲ್ವಾ? ಡಯಾಮೀಟರ್ ಪ್ಲಸ್ πr. ಓಕೆನಾ? ಡಯಾಮೀಟರ್ ಬಿಟ್ಬಿಟ್ವಲ್ಲ ನಾವು. ಓಕೆ, ಇದು πr, ಇಲ್ಲಿ ಡಯಾಮೀಟರ್. ಸೊ ಡಯಾಮೀಟರ್ ಪ್ಲಸ್ πr ಮಾಡಿದ್ರೆ ನಮಗೆ ಪೆರಿಮೀಟರ್ ಆಫ್ ಸರ್ಕಲ್ ಸಿಗತ್ತೆ. ಓಕೆ, ಈಗ ನಾವು ಈ ಫೈಂಡ್ ಔಟ್ ಬೇರೆ ಏರಿಯಾ ಆಫ್ ಪಾರ್ಟ್ಸ್, ಬೇರೆ ಪಾರ್ಟ್ಸ್ ಹೆಂಗ್ ಫೈಂಡ್ ಔಟ್ ಮಾಡೋದು ನೋಡಿ. ಏರಿಯಾ ಆಫ್ ಪಾರ್ಟ್ಸ್ ಅಂದ್ರೆ ಪಾರ್ಟ್ಸ್ ಅಂದ್ರೆ ಏನು ನೋಡೋಣ. ಈಗ ಈ ತರ ರೆಕ್ಟ್ಯಾಂಗಲ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಒಳಗಡೆ ಒಂದು ರೆಕ್ಟ್ಯಾಂಗಲ್. ಈಗ ಈ ಪಾರ್ಟ್ ನಾವು ಏರಿಯಾ ಕಂಡುಹಿಡಿಬೇಕು. ಈ ಪಾರ್ಟ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ನೋಡೋಣ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ನಾವು ನೇಮ್ ಮಾಡೋಣ, ಅವಾಗ ಗೊತ್ತಾಗುತ್ತೆ. ABCD ಅಂತ ನೇಮ್ ಮಾಡೋಣ. ಇದಕ್ಕೆ ಸಮ್ PQRS ಅಂತ ಹೆಸರಿಡೋಣ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ABCD ಮೈನಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್
ಪಿ ಕ್ಯೂ ಆರ್ ಎಸ್. ಅಂದರೆ ಇದ್ರದ್ದು ಫಸ್ಟ್ ಏರಿಯಾ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಇದರಲ್ಲಿ ಇದು ಮೈನಸ್ ಮಾಡಬೇಕು ಏರಿಯಾನ. ಓಕೆ, ಅವಾಗ ನಮಗೆ ಈ ಶೇಡೆಡ್ ಪಾರ್ಟ್ ಇದೆ ಅಲ್ವಾ, ಇದ್ರದ್ದು ನಾವು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಬರೀ ಇದಿಷ್ಟದೇ ಏರಿಯಾ ಫೈಂಡ್ ಔಟ್ ಮಾಡಬೇಕಲ್ಲ ನಾವು. ಅದಕ್ಕೆ ನಾವೇನು ಮಾಡಬೇಕು, ಫುಲ್ದು ಫಸ್ಟ್ ಏರಿಯಾ ತೆಗಿಬೇಕು, ಆಮೇಲೆ ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು, ಒಳಗಿಂದು ಪಿ ಕ್ಯೂ ಆರ್ ಎಸ್ದು. ಇದರಲ್ಲಿ ಇದು ಮೈನಸ್ ಮಾಡಿದ್ರೆ ನಮ್ಗೆ ಶೇಡೆಡ್ ಪಾರ್ಟ್ದು ಏರಿಯಾ ಬಂದ್ಬಿಡುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ಇದೇ ರೀತಿ ಸರ್ಕಲ್ದು ಅಷ್ಟೇ ಸೇಮ್ ನೋಡಿ, ಈ ರೀತಿ ಸರ್ಕಲ್ ಇದೆ ಅಂತ ಇಟ್ಕೊಳ್ಳಿ. ಈಗ ಒಳಗಡೆ ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ, ಇಲ್ಲೊಂದು ಸ್ಕ್ವೇರ್ ಇದೆ, ಈ ತರ ಏನೋ ಇರ್ಬೋದು. ಸೊ ನಮಗೆ ಇಲ್ಲಿ ಶೇಡೆಡ್ ಇದು ಫೈಂಡ್ ಔಟ್ ಮಾಡಕ್ ಹೇಳಿರ್ಬೋದು ಏರಿಯಾ. ನಾವೇನ್ ಮಾಡಬೇಕು, ಫಸ್ಟು ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಎಷ್ಟು ಇದಾವೆ, ಇದರಲ್ಲಿ 3 ಇದಾವೆ ರೆಕ್ಟ್ಯಾಂಗಲ್ಸ್, ಆ ತರ ಮೈನಸ್ ಮಾಡ್ಕೊಂತ ಹೋಗ್ಬೇಕು. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಮೈನಸ್ ಏರಿಯಾ ಆಫ್ another rectangle minus area of some ಫಿಗರ್ ಏನಿದೆಯೋ ಆ ಫಿಗರ್. ಸ್ಕ್ವೇರ್ ಇದ್ರೆ ಸ್ಕ್ವೇರ್ ಆಗಿರ್ಬೋದು, ರೆಕ್ಟ್ಯಾಂಗಲ್ ಇದ್ರೆ ರೆಕ್ಟ್ಯಾಂಗಲ್ ಆಗಿರ್ಬೋದು, ಪ್ಯಾರಲೋಗ್ರಾಮ್ ಇದ್ರೆ ಪ್ಯಾರಲೋಗ್ರಾಮ್ ಆಗಿರ್ಬೋದು. ಫಸ್ಟ್ ಸರ್ಕಲ್ದು ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ಸರ್ಕಲ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು, ಅದರಲ್ಲಿ ಮೈನಸ್ ಮಾಡಿಬಿಡ್ಬೇಕು. ಮೈನಸ್ ಮಾಡಿದ್ರೆ ನಮಗೆ ಇಲ್ಲಿ ಈ ಶೇಡೆಡ್ ಪಾರ್ಟ್ ಅದು ನಮಗೆ ಏರಿಯಾ ಸಿಗ್ತದೆ. ಓಕೆ, ಈಗ ಇದಿಷ್ಟು ನಮ್ಗೆ ಇಂಟ್ರಡಕ್ಷನ್ ಗೊತ್ತಿದ್ರೆ ಮುಂದಿನ ಸಮ್ ಪ್ರಾಬ್ಲಮ್ಸ್ ಎಲ್ಲ ನಾವು ಇದ್ರ ಬೇಸ್ಡ್ ಇರುತ್ತೆ, ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ, ಎಕ್ಸಸೈಸ್ಗೆ ಹೋಗೋಣ. ಓಕೆ.